ಏಯ್ ಅವನ ಸಂಸಾರವೇ ಬೀದಿಗೆ ಬಂದು ಬಿಡುತ್ತಂತ. ಬೀದಿಗೆ ಬಂದು ಯಾವ ರೀತಿಯಾದ ಅಂದ್ರೆ ಮನೆಯನ್ನು ಕಳ್ಕೊಂಡ, ತನ್ನ ಸ್ವಂತವಾಗಿರುವಂಥ ಹೊಲ ಕಳ್ಕೊಂಡ, ಕೊನೆಯದಾಗಿ ಅವ ಎಲ್ಲಿ ಉಳ್ಕೊಳಕತ್ತ ಅಂದ್ರೆ ಆ ಊರೊಳಗೆ ಒಂದು ಹಾಳ ಮಸೀದಿ ಇತ್ತು. ಆ ಹಾಳ ಮಸೀದಿಯೊಳಗೆ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡುವಂತಹ ಪರಿಸ್ಥಿತಿ ಯಾರಿಗೆ ಬಂತು ಅಂದ್ರೆ ಆ ಸಿದ್ದನ ಗೌಡನಿಗೆ ಬಂತಂತ. ಕಾರಣ, ತಾತನವರ ಮಠದ ಹೊಲವನ್ನು, ಆ ಆದಾಯವನ್ನು ತಾನು ಸ್ವೀಕಾರ ಮಾಡಿದ್ದಕ್ಕಾಗಿ ಊರ ಹೊರಗೆ ಇರುವಂಥ ಮಸೀದಿಯೊಳಗೆ ಇರುವಂಥ ಪರಿಸ್ಥಿತಿ ಆ ಸಿದ್ದನ ಗೌಡನಿಗೆ ಬಂತು. ಹೆಂಡರು ಮಕ್ಕಳೊಂದಿಗೆ ಆ ಊರ ಹೊರಗೆ ಇರುವಂಥ ಆ ಮಸೀದಿಯೊಳಗೆ ಇರಾಕ ಪ್ರಾರಂಭ ಮಾಡಿದ. ಅಷ್ಟಕ್ಕೆ ಬಿಡಲಿಲ್ಲ ಆ ಕರ್ಮ. ಮುಂದುವರೆದು ಏನಾಯ್ತು ಅಂದ್ರೆ ಅವನ ಹೆಂಡತಿ ಮಕ್ಕಳಿಗೆ ವಿಪರೀತವಾಗಿರುವಂಥ ರೋಗ ರುಜಿನಗಳು ಅಂಟಿಕೊಂಡುವಂತ. ಆವಾಗ ಸಿದ್ದನ ಗೌಡನಿಗೆ ತನ್ನ ತಪ್ಪಿನ ಅರಿವಾಯ್ತಂತ. ಓಹೋ, ನಾನು ಚನ್ನಬಸವ ತಾತನವರ ಶಾಪಕ್ಕೆ ನಾನು ಗುರು ಆದೆಯ, ಹಾಗಾಗಿ ಇನ್ನು ತಡ ಮಾಡಬಾರ್ದು ಅಂತೇಳಿ ಓಡೋಡಿ ಎಲ್ಲಿಗೆ ಬಂದ ಅಂದರೆ ಚನ್ನಬಸವ ತಾತನವರ ಹತ್ತಿರ ಬಂದು ತಾತನವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತಾನಂತ, ತಾತನವರ, ನಂದು ಅಕ್ಷಮ್ಯ ಅಪರಾಧವಾಗೈತಿ. ನಿಮ್ಮ ಮಠದ ಹೊಲದ ಆದಾಯವನ್ನು ನಾನು ಬಳಸಿಕೊಂಡಿದ್ದಕ್ಕಾಗಿ ಇನ್ನೊಬ್ಬರಿಗೆ ಮಾಡಾಕ ಕೊಟ್ಟು ಅದರ ಸಂಪತ್ತನ್ನು, ಅದರ ಆದಾಯವನ್ನು ನಾನು ಬಳಸಿಕೊಂಡಿದ್ದಕ್ಕಾಗಿ ಇವತ್ತಿನ ದಿನ ನನ್ನ ಸಂಸಾರ ಬೀದಿಗೆ ಬಂದೈತಿ. ಹಾಗಾಗಿ ನಾನು ಇದ್ದ ಮನೆಯನ್ನು ಕಳ್ಕೊಂಡೀನಿ, ಇದ್ದ ಹೊಲವನ್ನು ಕಳ್ಕೊಂಡೀನಿ. ಅಷ್ಟ ಅಲ್ಲ, ನೆಮ್ಮದಿಯನ್ನು ಕಳ್ಕೊಂಡೀನಿ. ನನ್ನ ಹೆಂಡರು ಮಕ್ಕಳು ರೋಗ ರುಜಿನೆಯಿಂದ ಬಳಲ್ತಾ ಊರ ಹೊರಗೆ ಇರುವಂತಹ ಮಸೀದಿಯೊಳಗದಾರ. ಹಾಗಾಗಿ ನಂದು ಅಕ್ಷಮ್ಯ ಅಪರಾಧ ಆಗೈತಿ, ತಾತನವರ ಕ್ಷಮಾ ಮಾಡ್ರಿ ಅಂತೇಳಿ ಚನ್ನಬಸವ ತಾತನವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವಂಥ ಸಮಯದೊಳಗೆ ಹರಮುನಿದರೆ ಗುರು ಕಾಯುವ, ಆದ್ರೆ ಗುರುಮುನಿದರೆ ಹರ ಕಾಯಲಾರ ಅಂತೇಳಿ ಒಂದು ವೇದೋಕ್ತಿ ಐತಿ. ಆ ರೀತಿಯೊಳಗೆ ದಯಾಮೂರ್ತಿಗಳಾಗಿರುವಂತಹ ಚನ್ನಬಸವ ತಾತನವರು ಬಾಗಿ ಬಂದ ಭಕ್ತರ ಕಷ್ಟಗಳನ್ನು ಕಳೆಯುತ್ತಾ ಇರುವಂಥ ಸಮಯದೊಳಗೆ ಕರುಣಾಳು ಯೋಗೀಶ್ವರರಾಗಿರುವಂಥ ತಾತನವರು ಆ ಸಿದ್ದನಗೌಡನಿಗೆ ತಿಳಿ ಮಾತನ್ನು ಹೇಳ್ತಾರಂತ, ತಮ್ಮ, ಅದು ಸಮಾಜದ ಸಂಪತ್ತ, ಅದನ್ನು ನೀನು ಬಳಸಿಕೊಂಡಿದ್ದಕ್ಕಾಗಿ ನಿನ್ನ ಹೊಲ ಹೋತು, ನಿನ್ನ ಮನಿ ಹೋತು. ಅಷ್ಟ ಅಲ್ಲ, ನಿನ್ನ ನೆಮ್ಮದಿಯೂ ಕೂಡ ಹಾಳಾಗಿ ಹೋಯಿತು. ಇವತ್ತಿನ ದಿನ ನೀನು ಹಾಳಾಗಿರುವಂಥ ಮಸೀದಿಯೊಳಗಿರುವಂಥ ಪರಿಸ್ಥಿತಿ ಬಂತು. ಅಷ್ಟ ಅಲ್ಲ, ನಿನ್ನ ಹೆಂಡರು ಮಕ್ಕಳು ರೋಗ ರುಜಿನೆಯೊಂದಿಗೆ ಬಳಲಾಕತ್ತಾರ. ಇನ್ನಾದರೂ ನಿನ್ನ ಮನಸ್ಸು ಪರಿವರ್ತನೆ ಆಗಲಿ ಅಂದಾಗ ಆಯ್ತ್ರಿ ತಾತನವರ ಅಂಥೇಳಿ ತಾತನವರ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಕೇಳ್ತಾನ ಆ ಯಾವ ಸಿದ್ದನಗೌಡ, ಗೆಜ್ಜಿ ಬಾವಿಯ ಸಿದ್ದನಗೌಡ ಚನ್ನಬಸವ ತಾತನವರ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಕೇಳಿದಾಗ ಅವಾಗ ತಾತನವರಂತಾರಂತ, ಸಿದ್ದನಗೌಡ, ನೀನೇನೂ ಚಿಂತೆಯನ್ನು ಮಾಡಕ್ಕೆ ಹೋಗಬೇಡಪ್ಪ, ಪಾಪಕ್ಕೆ ಇನ್ನೊಂದು ಪ್ರಾಯಶ್ಚಿತವನ್ನು ನೀನು ಪಟ್ಟು ಬಿಟ್ಟಿ ಅಂದಮ್ಯಾಗ ಇಗೋ ಇಲ್ಲಿ ಅಂತೇಳಿ ಭಸ್ಮವನ್ನು ಕೊಟ್ಟು ಉತ್ತತ್ತಿಯನ್ನು ಆಶೀರ್ವಾದವನ್ನು ಮಾಡಿಕೊಡ್ತಾರ. ಇದನ್ನು ಒಯ್ದು ನಿನ್ನ ಹೆಂಡರು ಮಕ್ಕಳಿಗೆ ಪ್ರಸಾದದ ರೂಪದೊಳಗೆ ಕೊಡು, ಅವರಿಗೆ ವಿಭೂತಿಯನ್ನು ಹಚ್ಚು, ಈ ಉತ್ತತ್ತಿಯ ಪ್ರಸಾದವನ್ನು ಅವರಿಗೆ ತಿನ್ನಿಸ್ತಾ ಬಾ, ಅವರಿಗೆ ಬಂದಿರುವಂತಹ ರೋಗ ರುಜಿನೆಗಳೆಲ್ಲ ದೂರವಾಗುತ್ತಾವ ಅನ್ನುವಂಥ ಮಾತನ್ನು ಹೇಳಿ ತಾತನವರು ಒಂದು ಭಸ್ಮವನ್ನು ಮತ್ತು ಉತ್ತತ್ತಿಯ ಪ್ರಸಾದವನ್ನು ಕೊಟ್ಟು ಕಳಿಸ್ತಾರ. ಅಂತೆಯೇ ಸಿದ್ದನಗೌಡ ತನ್ನ ತಪ್ಪಿನ ಅರಿವಾಗಿ ಆ ಭಸ್ಮವನ್ನು ಮತ್ತು ಆ ಉತ್ತತ್ತಿಯನ್ನು ತಂದು ತನ್ನ ಹೆಂಡರು ಮಕ್ಕಳಿಗೆ ತಿನ್ನಿಸ್ತಾ ಇರುವಂಥ ಸಂದರ್ಭದೊಳಗೆ ಮತ್ತು ಅವರ ರೋಗ ರುಜಿನೆಗಳೆಲ್ಲ ಕೂಡ ಮಾಯವಾದವಂತ. ಈಗ ಅನೇಕ ಲೀಲೆಗಳನ್ನು ಮಾಡ್ತಾ ಆ ಗೆಜ್ಜಿ ಬಾವಿಯ ಮಠದೊಳಗೆ ಇರುವಂಥ ಸಮಯದೊಳಗೆ ರಾಯಚೂರಿನಿಂದ ಪ್ರಸಿದ್ಧ ವಕೀಲರಾಗಿರುವಂತಹ ಬೂಸನೂರಿನ ಕಿಶನ್ ರಾಯರು ಅಂತ ಬರ್ತಾರೆ. ಅಮ್ಮ, ಯಾರೂ ಗಲಾಟೆ ಮಾಡಬೇಡ್ರಿ, ಅಮ್ಮ ಇರುವಂಥದ್ದ ಇನ್ನೂ ಒಂದು 2-3 ದಿನ, ಯಾರೂ ಗಲಾಟೆಯನ್ನು ಮಾಡಬಾರ್ದು, ಸುಮ್ಮನೆ ಶಾಂತ ರೀತಿಯಿಂದ. ಅವಾಗ ರಾಯಚೂರಿನಿಂದ
ಚನ್ನಬಸವ ತಾತನವರ ಆಪ್ತ ಸದ್ಭಕ್ತರಾಗಿರುವಂತಹ ವಕೀಲರಾಗಿರುವಂತಹ ಬೂಸನೂರಿನ ಕಿಶಣ್ಣರಾಯರು ಅಂತ ಬರ್ತಾರೆ. ಆ ಕಿಶಣ್ಣರಾಯರು ಗೆಜ್ಜೆಬಾವಿ ಮಠಕ್ಕೆ ಬರ್ತಾರೆ. ತಾತನವರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂತೇಳಿ ಒಬ್ಬರ ಬಂದಿರೋದಿಲ್ಲ, ತಮ್ಮ ಅಳಿಯನನ್ನೂ ಕರ್ಕೊಂಡು ಬಂದಿರ್ತಾರೆ. ಅಳಿಯಣ್ಣ ಕರ್ಕೊಂಡು ತಾತನವರ ಮಠಕ್ಕೆ ಬಂದರು. ತಾತನವರು ಮಠದೊಳಗೆ ಕುಂತಿರುವಂಥ ಸಮಯದೊಳಗೆ ಕಿಶಣ್ಣರಾಯರು ಬಂದು ತಾತನವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡುತ್ತಾರೆ. ಆವಾಗ ಹಿಂದೆ ನಿಂತಿರುವಂಥ ತಮ್ಮ ಅಳಿಯಾಗಿ ಹೇಳ್ತಾರಂತ, ತಾತನವರ ಶಕ್ತಿ ಬಹಳ ದೊಡ್ಡದು, ಅಮೋಘವಾಗಿರುವಂಥದ್ದು. ಚನ್ನಬಸವ ತಾತನವರು ಅಂದ್ರೆ ಕಲಿಯುಗದ ಕಾಮಧೇನು, ಕರುಣಾಮಯಿ ಇದ್ದಂಗೆ ಅನೇಕ ಜನರ ರೋಗ ರುಜಿನಗಳನ್ನು ಕಳೆದಾರಪ್ಪ. ಹಾಗಾಗಿ ತಾತನವರ ಎದುರುಗಡೆ ಅಹಂಕಾರದಿಂದ ದುರಾಭಿಮಾನದಿಂದ ನಿಂದ್ರಾಕ್ ಹೋಗಬೇಡ, ತಾತನವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡು ಅಂದಾಗ ಅವನ ಅಳಿಯ ಸುಮ್ಮನೆ ದುರಾಭಿಮಾನದಿಂದ ನಿಂತಿದ್ದಂತ. ಮಹಾತ್ಮರ ಸನ್ನಿಧಾನಕ್ಕೆ ಹೋದಾಗ ಹಾಗೆ ನಿಂದಿರಬಾರದು ಅಂತ ಅರ್ಥ. ದುರಾಭಿಮಾನದಿಂದ ನಿಂತಿದ್ದ ತಾತನವರ ಶಕ್ತಿ ಅವನಿಗೆ ಗೊತ್ತಿದ್ದಿದ್ದಿಲ್ಲ. ಕಿಶಣ್ಣರಾಯರು ತಾತನವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ ತಾತನವರ ಆಶೀರ್ವಾದವನ್ನು ತೆಗೆದುಕೊಂಡು ಯಥಾರೀತಿಯಾಗಿ ಮತ್ತೆ ರಾಯಚೂರಿಗೆ ಹೋಗುತ್ತಾರೆ. ಹೋಗಿರುವಂಥ ಸಮಯದೊಳಗೆ ಇಲ್ಲಿ ಮಠಕ್ಕೆ ಬಂದು ತಾತನವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡದೆ ದುರಾಭಿಮಾನದಿಂದ ಏನು ನಿಂತಿದ್ನಲ್ಲ ಕಿಶಣ್ಣರಾಯರ ಅಳಿಯ, ವಿಪರೀತವಾಗಿರುವಂಥ ಹೊಟ್ಟೆ ನೋವು ಪ್ರಾರಂಭವಾಗಿ ಬಿಡುತ್ತವನಿಗೆ. ವಿಪರೀತವಾಗಿರುವಂಥ ಹೊಟ್ಟೆಯ ವ್ಯಾಧಿ, ಹೊಟ್ಟೆಯ ನೋವು ಪ್ರಾರಂಭವಾಗಿರುವಂಥ ಸಮಯದೊಳಗೆ ನಾಡಿನೊಳಗಿರುವಂಥ ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ತೋರಿಸಿ ಔಷಧಿ ಉಪಚಾರವನ್ನು ಪಡೆದುಕೊಂಡಿದ್ದರೂ ಕೂಡ ಆ ಹೊಟ್ಟೆ ನೋವೇನು ಕಮ್ಮಿ ಆಗಲಿಲ್ಲ. ಹೊಟ್ಟೆ ನೋವೇನು ಕಮ್ಮಿ ಆಗಲಿಲ್ಲ. ದಿನೇ 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 ಆ ಹೊಟ್ಟೆ ನೋವು ಹೆಚ್ಚಿಗೆ ಆಗುತ್ತಾ ಬರುವಂಥ ಸಮಯದೊಳಗೆ ತನ್ನ ಮಾವನಾಗಿರುವಂಥ ಕಿಶಣ್ಣರಾಯರಿಗೆ ಅಂತಾನಂತ, ಮಾವ, ನಾನು ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ತೋರಿಸಿದ್ದರೂ ಕೂಡ ನನ್ನ ಹೊಟ್ಟೆ ನೋವು ಯಾಕೆ ಕಮ್ಮಿ ಆಗುವಲ್ದು, ನಾನು ಮಾಡಿರುವಂತಹ ಪಾಪವಾದರೂ ಏನು ಅಂತೇಳಿ ತನ್ನ ಮಾವನವರಾಗಿರುವಂಥ ಕಿಶಣ್ಣರಾಯರ ಹತ್ತಿರ ಕೇಳಿಕೊಂಡಿರುವಂಥ ಸಮಯದೊಳಗೆ ರಾಯಚೂರಿನ ಪ್ರಸಿದ್ಧ ವಕೀಲರಾಗಿರುವಂಥ ಕಿಶಣ್ಣರಾಯರಂತಾರಂತ, ಒಂದು 6 ತಿಂಗಳ ಹಿಂದೆ ಗೆಜ್ಜೆಬಾವಿಯೊಳಗೆ ಚನ್ನಬಸವ ತಾತನವರ ದರ್ಶನಕ್ಕೆ ನಿನ್ನನ್ನು ನಾನು ಕರ್ಕೊಂಡು ಹೋಗಿದ್ದೆ. ಅವಾಗ ನೀನೇನು ಮಾಡಿದಿ? ಅಹಂಕಾರದಿಂದ, ದರ್ಪದಿಂದ, ದುರಾಭಿಮಾನದಿಂದ ತಾತನವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡದ ಅಹಂಕಾರದಿಂದ ನಿಂತು ತಾತನವರ ಆಶೀರ್ವಾದವನ್ನು ಪಡೆದುಕೊಳ್ಳದೇ ಇದ್ದಿದ್ದಕ್ಕಾಗಿ ಈ ನಿನ್ನ ಹೊಟ್ಟೆ ನೋವು ಪ್ರಾರಂಭ ಆಗೈತಿ. ನೀನು ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ತೋರಿಸಿ ಔಷಧಿ ಉಪಚಾರವನ್ನು ಪಡೆದುಕೊಂಡರೂ ಕೂಡ ಈ ಹೊಟ್ಟೆ ನೋವು ಏನೂ ಕಮ್ಮಿ ಆಗಂಗಿಲ್ಲ. ಬಾ, ಈಗಲೇ ಗೆಜ್ಜೆಬಾವಿಯ ಮಠದೊಳಗಿರುವಂತಹ ಚನ್ನಬಸವ ತಾತನವರ ಸನ್ನಿಧಾನಕ್ಕೆ ನಾವು ಹೋಗೋಣ ಅಂತೇಳಿ ತನ್ನ ಅಳಿಯನಾಗಿರುವಂತಹ ಕಿಶಣ್ಣರಾಯನನ್ನು ಕರ್ಕೊಂಡು ಎಲ್ಲಿಗೆ ಬಂದರು ಅಂದ್ರೆ ಗೆಜ್ಜೆಬಾವಿಯ ಮಠಕ್ಕೆ ಬರ್ತಾರೆ. ಗೆಜ್ಜೆಬಾವಿಯ ಮಠಕ್ಕೆ ಬಂದಾಗ ಅವಾಗ ಕಿಶಣ್ಣರಾಯರ ಅಳಿಯನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಹಿಂದೊಮ್ಮೆ ಬಂದಾಗ ತಾತನವರ ಆಶೀರ್ವಾದವನ್ನು ಪಡೆದುಕೊಳ್ಳದೇ ಇದ್ದಿದ್ದಕ್ಕಾಗಿ ನನಗೆ ವಿಪರೀತವಾಗಿರುವಂಥ ಹೊಟ್ಟೆ ನೋವು ಪ್ರಾರಂಭ ಆಗೈತಿ ಎನ್ನುವಂತಹ ಅರಿವು ಅವನಿಗಾಗಿ ಬಿಟ್ಟಿತ್ತು. ಅವಾಗ ಯಾವಾಗ ಗೆಜ್ಜೆಬಾವಿಯ ಮಠಕ್ಕೆ ಬಂದನಲ್ಲ, ತಾತನವರ ಮಠದೊಳಗೆ ಕುಂತಿದ್ರು, ಹೋಗಿ ಉದೋಕ ತಾತನವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿದನಂತ. ತಾತ, ನನ್ನ ತಪ್ಪನ್ನು ಮನ್ನಿಸು, ನನ್ನ ಅಪರಾಧವನ್ನು ಮನ್ನಿಸು ತಂದೆ. ನನ್ನ ಅಪರಾಧಗಳು ಅನಂತವಾಗಿರುವಂಥವು, ನನ್ನ ತಪ್ಪಿಗೆ ಸೈರಣೆ ಇರಲಿ, ಮತ್ತೊಮ್ಮೆ ತಪ್ಪಾದರೆ ತಲೆದಂಡ ಅಂತೇಳಿ ಬಸವಣ್ಣವರು ಅನ್ನುವಂಗ ಹೊಟ್ಟೆ ನೋವಿನಿಂದ ಬಳಲ್ತಾ ಇರುವಂತಹ ಆ ಕಿಶಣ್ಣರಾಯರ ಅಳಿಯ ಗಟ್ಟಿಯಾಗಿ ಚನ್ನಬಸವ ತಾತನವರ ಪಾದವನ್ನು ಹಿಡಿದುಕೊಂಡು ಬೇಡಿಕೊಳ್ಳುವಂತಹ ಸಮಯದೊಳಗೆ ದಯಾಮೂರ್ತಿಗಳಾಗಿರುವಂತಹ ಕರುಣಾಳು ಯೋಗೀಶ್ವರರಾಗಿರುವಂತಹ ಚನ್ನಬಸವ ತಾತನವರು ಏನು ಮಾಡಿದರು ಅಂದ್ರೆ ಭಸ್ಮವನ್ನು ಅವನ ಹಣೆಗೆ ಹಚ್ಚುತ್ತಾರೆ. ಭಸ್ಮವನ್ನು ಅವನ ಹಣೆಗೆ ಹಚ್ಚಿ ತಮ್ಮ ಇಷ್ಟಲಿಂಗದ ಪಾದೋದಕವನ್ನು ಅವನ ಬಾಯೊಳಗೆ ಯಾವಾಗ ಹಾಕ್ತಾರಲ್ಲ
ಅವನಿಗೆ ಬಂದಿರುವಂತಹ ವಿಪರೀತವಾಗಿರುವಂತಹ ಹೊಟ್ಟೆ ನೋವ ಏಕಕಾಲಕ್ಕೆ ವಾಸಿಯಾಗಿ ಹೋಗಿಬಿಡುತ್ತಂತ ನೋಡಿ. ಏಕಕಾಲಕ್ಕೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಾಗಿ ಅವನಿಗಿರುವಂಥ ಹೊಟ್ಟೆ ನೋವ ಏಕಕಾಲಕ್ಕೆ ತಾತನವರ ಆಶೀರ್ವಾದದಿಂದ ಕಡಿಮೆಯಾಗಿ ಬಿಡುತ್ತು ಅಂತ. ತಾತನವರ ಶಕ್ತಿ ಅಂಥದ್ದು ಅಂತ. ಈಗ ಅನೇಕ ಲೀಲೆ ಪವಾಡಗಳನ್ನು ಮಾಡುವಂಥ ಸಂದರ್ಭದೊಳಗೆ ಮಲ್ಲನಗೌಡ ಅಂಥೇಳಿ, ಇದೇ ನಿಡಸೇಶಿಯ ಗ್ರಾಮದೊಳಗಿರುವಂತಹ ಮಲ್ಲನಗೌಡ ತಾತನವರ ಕೀರ್ತಿಯ ವಾರ್ತೆಯನ್ನು ಕೇಳಿರುವಂತಹ ನಿಡಸೇಶಿಯ ಮಲ್ಲನಗೌಡ ಎಲ್ಲಿಗೆ ಹೋದ ಅಂದರೆ ಗೆಜ್ಜಿ ಬಾವಿಯ ಮಠಕ್ಕೆ ಹೋಗುತ್ತಾನೆ. ಗೆಜ್ಜಿ ಬಾವಿಯ ಮಠಕ್ಕೆ ಹೋಗಿ ತಾತನವರ ಮುಂದೆ ಮಕ ಸಪ್ಪಗ ಮಾಡಿಕೊಂಡು ಕುಂತಿದ್ದ. ಅವಾಗ ತಾತನವರು ಕೇಳ್ತಾರಂತ, ಏ ತಮ್ಮ ಯಾವೂರು ನಿಂದು ಅಂತ ಕೇಳಿದ್ರು. ಅವಾಗ ಮಲ್ಲನಗೌಡರು ಹೇಳ್ತಾರಂತ, ಯಪ್ಪ ನಂದು ಇಲ್ಲೇ ಕುಷ್ಟಗಿಯ ಸಮೀಪದೊಳಗೆ ಬರುವಂತಹ ನಿಡಸೇಶಿ ಗ್ರಾಮ, ಆ ಗ್ರಾಮದಿಂದ ನಾನು ಬಂದೀನಿ. ಏನು ನಿನ್ನ ಸಮಸ್ಯೆ ಅಂತ ಕೇಳಿದರು. ಏನಿಲ್ಲ ತಂದೆ, ಇರುವಂತಹ ಒಬ್ಬನೇ ಒಬ್ಬ ಮಗ, ಅವನಿಗೆ ವಿಪರೀತವಾಗಿರುವಂತಹ ವ್ಯಾಧಿ. ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ತೋರಿಸಿದ್ದರೂ ಕೂಡ ಇರುವಂಥ ಒಬ್ಬ ಮಗ ಹಾಸಿಗೆಯನ್ನು ಹಿಡಿದು ಬಿಟ್ಟಾನ. ನಾನು ಅವನ ಔಷಧಿ ಉಪಚಾರಕ್ಕಾಗಿ ಹೊಲವನ್ನು ಕಳ್ಕೊಂಡೆ, ಮನೆಯನ್ನು ಕಳ್ಕೊಂಡೆ. ಆದರೂ ಕೂಡ ನನ್ನ ಮಗನಿಗೆ ಬಂದಿರುವಂತಹ ರೋಗ ಇನ್ನೂ ಕಮ್ಮಿಯಾಗುತ್ತಾ ಇಲ್ಲ. ಆ ರೋಗ ದಿನೇ 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 ಹೆಚ್ಚಿಗೆ ಆಗುತ್ತಾನೆ ಇದೆ. ಹೇಗಾದರೂ ಮಾಡಿ ನನ್ನ ಮಗನ ರೋಗವನ್ನು ಕಳೆದು ನನ್ನ ಸಂಸಾರವನ್ನು ಉದ್ಧರಿಸು ತಂದೆ ಅಂತೇಳಿ ಕೈ ಮುಗಿದು ತಲೆಬಾಗಿ ನಿಡಸೇಶಿಯ ಮಲ್ಲನಗೌಡರು ಚನ್ನಬಸವ ತಾತನವರ ಹತ್ತಿರ ಬೇಡಿಕೊಂಡಿರುವಂಥ ಸಮಯದೊಳಗೆ ದಯಾಮೂರ್ತಿಗಳಾಗಿರುವಂಥ ಚನ್ನಬಸವ ತಾತನವರಂತಾರಂತ, ಏನಿಲ್ಲಪ್ಪ, ಪ್ರತಿ ಸೋಮವಾರ ನೀನು ಗೆಜ್ಜಿ ಬಾವಿಯ ಮಠಕ್ಕೆ ಬರಬೇಕು. ನಾನು ಕೊಡುವಂತಹ ತೀರ್ಥ ಪ್ರಸಾದವನ್ನು ಒಯ್ದು ನಿನ್ನ ಮಗನಿಗೆ ಅರ್ಪಿಸಿರುವಂಥ ಸಮಯದೊಳಗೆ ನಾನು ಕೊಡುವಂತಹ ತೀರ್ಥ ಪ್ರಸಾದವನ್ನು ನಿನ್ನ ಮಗನಿಗೆ ಯಾವಾಗ ಕೊಡ್ತಾ ಬರ್ತೀಯಲ್ಲ, ನಿನ್ನ ಮಗನಿಗೆ ಬಂದಿರುವಂತಹ ವಿಪರೀತವಾಗಿರುವಂತಹ ವ್ಯಾಧಿ ದೂರವಾಗುತ್ತ ಅಂಥೇಳಿ ತಾತನವರು ಹೇಳ್ತಾರೆ. ತಾತನವರ ಅಪ್ಪಣೆಯಂತೆ ಪ್ರತಿ ಸೋಮವಾರ ಈ ನಿಡಸೇಶಿಯ ಗ್ರಾಮದಿಂದ ಗೆಜ್ಜೆ ಬಾವಿಗೆ ಹೋಗುತ್ತಾ ಇದ್ರು ಮಲ್ಲನಗೌಡರು. ಈಗ ನಂಗೆ ವಾಹನದ ವ್ಯವಸ್ಥೆ ಏನೂ ಇದ್ದಿದ್ದಿಲ್ಲ ತಾಯಿ. ಕಾಲ್ನಡಿಗೆಯ ಮುಖಾಂತರವಾಗಿ ಒಟ್ಟಾರೆಯಾಗಿ ಇರುವಂಥ ಒಬ್ಬ ಮಗ ಆರಾಮಾಗಬೇಕು, ಕಣ್ಮುಂದೆ ಓಡಾಡಬೇಕು ಅನ್ನುವಂಥ ಹಂಬಲದಿಂದ ಮಲ್ಲನಗೌಡರು ಈ ನಿಡಸೇಶಿಯಿಂದ ಗೆಜ್ಜಿ ಬಾವಿಯ ಮಠಕ್ಕೆ ಹೋಗುತ್ತಾ ಇದ್ರಂತ ಚನ್ನಬಸವ ತಾತನವರ ದರ್ಶನಕ್ಕಾಗಿ. ಪ್ರತಿ ಸೋಮವಾರ ಹೋಗುತ್ತಾ ಇದ್ದರು. ತಾತನವರು ತೀರ್ಥ ಪ್ರಸಾದವನ್ನು ಕೊಡ್ತಾ ಇದ್ದರು. ಅದನ್ನು ತಂದು ಮಲಗಿಕೊಂಡಿರುವಂಥ ಹಾಸಿಗೆಯನ್ನು ಹಿಡಿದಿರುವಂತಹ ರೋಗದಿಂದ ಬಳಲುವಂತಹ ತನ್ನ ಮಗನಿಗೆ ಆ ತೀರ್ಥ ಪ್ರಸಾದವನ್ನು ಕೊಡ್ತಾ 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 ಬರುವಂಥ ಸಮಯದೊಳಗೆ 21ನೆಯ ದಿನಕ್ಕೆ ಆರಾಮಾದನಂತ ನೋಡಿ, ಪೂರ್ಣವಾಗಿ ಗುಣಮುಖನಾದನಂತ ತಾತನವರ ಆಶೀರ್ವಾದದಿಂದ. ಅಂದಿನಿಂದ ನಿಡಸೇಶಿಯ ಮಲ್ಲನಗೌಡರು ಚನ್ನಬಸವ ತಾತನವರ ಆಪ್ತ ಸದ್ಭಕ್ತರಾದರಂತ. ಅಂದಿನಿಂದ ಗೆಜ್ಜೆ ಬಾವಿಯ ಮಠಕ್ಕೆ ಅವಿನಾಭಾವವಾಗಿರುವಂಥ ಸಂಬಂಧವನ್ನಿಟ್ಟುಕೊಂಡು ಸದಾವಕಾಲ ಗೆಜ್ಜಿ ಬಾವಿಯ ಮಠಕ್ಕೆ ಹೋಗುತ್ತಾ ಇದ್ರಂತ ಮಲ್ಲನಗೌಡರು. ಈಗ ತಾತನವರ ಅನೇಕ ಲೀಲೆಗಳು ಹೀಗೆ ಪ್ರಚಾರವಾಗುವಂಥ ಸಮಯದೊಳಗೆ ಹಂಚಿನಾಳದೊಳಗೆ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ತಾತನವರನ್ನು ಪರೀಕ್ಷೆಯನ್ನು ಮಾಡಬೇಕು ಅಂತೇಳಿ ಹಂಚಿನಾಳ ಗ್ರಾಮಕ್ಕೆ ಕರೆಸ್ತಾರೆ. ಹಂಚಿನಾಳ ಗ್ರಾಮಕ್ಕೆ ಕರೆಸಿ ತಾತನವರಿಗೆ ಅಂತಾರಂತ, ತಾತನವರ ನೀವು ಕನ್ನಡ ಸಂಸ್ಕೃತ ವ್ಯಾಕರಣವನ್ನು ತಿಳಿದಂಥವ್ರಂತ, ನೀವು ಪಂಡಿತರು ಅನ್ನುವಂಥದ್ದನ್ನು ನಾವು ಕೇಳೀವಿ. ಹಾಗಾಗಿ ನೀವು ನಮ್ಮೊಂದಿಗೆ ಚರ್ಚೆಯನ್ನು ಮಾಡಬೇಕು. ಈ ಮಾತನ್ನು ಕೇಳಿದವರು ಯಾರು? ಎಲ್ಲ ಅಜ್ಞಾನಿಗಳ ಇದ್ದರು. ಈ ಸುದ್ದಿ ತಾತನವರಿಗೆ ಗೊತ್ತಾತು. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವೇ ಲೇಸು ಅಂತಾರ ದಾಸರು.
ಆಗ ಈ ಅಜ್ಞಾನಿಗಳ ಜೊತೆ ನಂದೇನು ಅಂಥೇಳಿ ತಾತನವರು ಸುಮ್ಮನೆ ಇದ್ರು. ಅವಾಗ ಮತ್ತಂದ್ರಂತ, ಏನ್ರಿ ತಾತನವರ, ನೀವು ಪಂಡಿತರು, ಅನುಭಾವಿಗಳು, ವಿದ್ವನ್ಮಣಿಗಳು ಅಂತ ಕೇಳೀವಿ, ಯಾಕೆ ನೀವು ನಮ್ಮೊಂದಿಗೆ ಚರ್ಚೆಗೆ ಬರ್ತಾ ಇಲ್ಲ ಅಂತೇಳಿ ಕೇಳಿದಾಗ ತಾತನವರಂತಾರಂತ, ಈ ಅಜ್ಞಾನಿಗಳ ಕೂಡ ಏನು ಚರ್ಚೆ ಮಾಡೋದು ಅಂತೇಳಿ, ಇಲ್ಲಪ್ಪ ನನಗೆ ಪೂಜಾಕ ಸಮಯವಾಗೈತಿ, ನಾನು ಪೂಜಾಕ್ಕೆ ಹೋಗಬೇಕು, ಪೂಜೆ ಮಾಡಿಕೊಂಡು ಹೊಳ್ಳಿ ಬಂದು ಮರಳಿ ಬಂದು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೀನಿ ಅಂತೇಳಿ ತಾತನವರು ಗೆಜ್ಜಿ ಬಾವಿಗೆ ಬರ್ತಾರೆ. ಆವಾಗ ಆ ಹಂಚಿನಾಳದೊಳಗಿರುವಂಥ ಆ ಕಿಡಿಗೇಡಿಗಳು ಅಪಹಾಸ್ಯವನ್ನು ಮಾಡುತ್ತಾರಂತ. ಏನು ಕನ್ನಡವನ್ನು ಬಲ್ಲಾಣ, ಏನು ಸಂಸ್ಕೃತ ಗೊತ್ತೈತಿ, ಸುಮ್ಮನೆ ಜನ ಪಂಡಿತ 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 ಅಂತ ಕರೀತಾರ ಈ ಚನ್ನಬಸವ ತಾತನಿಗೆ ಅಂತೇಳಿ ಬಾಯಿಗೆ ಬಂದಂಗ ಹ್ಯಾಗ ನಿಂದನೆಯನ್ನು ಮಾಡಿದ್ರಲ್ಲ. ತಾತನವರು ಗೆಜ್ಜೆ ಬಾವಿಯನ್ನು ಮುಟ್ಟುವುದಷ್ಟ ತಡ ತಾತನವರಿಗೆ ಯಾರ ನಿಂದನೆಯನ್ನು ಮಾಡಿದ್ರಲ್ಲ, ಯಾರನ್ನೂ ಬಿಡೋದಿಲ್ಲ ಜಗತ್ತಿನೊಳಗೆ, ಎಲ್ಲರಿಗೂ ಒಂದು ಮಾತು ಅನ್ನುವಂಥವರ. ಅದಕ್ಕೆ ಗದುಗಿನ ಮಹಾಭಾರತದೊಳಗೆ ಕುಮಾರವ್ಯಾಸರು ಬರೀತಾರೆ, ಚೋರ ನಿಂದಿಸಿ ಶಶಿಯ ಬೈದಡಿ, ಕ್ಷೀರವನು ಕ್ಷಯರೋಗಿ ಹಳೆದರೆ, ವಾರಣಾಸಿಯನು ಹೆಳವ ನಿಂದಿಸಿ ನಕ್ಕರೇನಹುದು ಅಂತಾರೆ. ಚೋರ ನಿಂದಿಸಿ ಶಶಿಯ ಬೈದಡಿ ಅಂತ. ಈ ಬೆಳದಿಂಗಳು ಯಾರಿಗೆ ಬೇಡ ತಾಯಿ? ಈ ಬೆಳದಿಂಗಳು ಅಂದ್ರೆ ಎಲ್ಲರಿಗೂ ಇಷ್ಟಾನ. ಆದ್ರೆ ಈ ಬೆಳದಿಂಗಳನ್ನು ನೋಡಿ ಒಬ್ಬಾವ ಬೈತಾ ಇರ್ತಾನ, ಯಾರು ಅಂದ್ರೆ ಕಳ್ಳ ಅಂತ. ಯಾಕ? ಆ ಬೆಳದಿಂಗಳೊಳಗೆ ಅವನ ಆಟ ನಡೆಯಂಗಲ್ಲ ಅಂತ. ಇದು ಯಾಕರ ಬೆಳದಿಂಗಳಾಗತ್ತ ಏನ, ಇದು ಯಾಕರ ಹುಣ್ಣಿಮೆ ಆಗತ್ತ ಏನ ಅಂತ ಬಾಯಿಗೆ ಬಂದಂಗೆ ಬೈತಿರ್ತಾನಂತ. ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯರೋಗಿ ಹಳೆದರೆ. ಈ ಅಮೃತದ ಸಮಾನವಾಗಿರುವಂಥ ಹಾಲು ಯಾರಿಗೆ ಬೇಡ? ಎಲ್ಲರಿಗೂ ಬೇಕಾದ. ಉಣ್ಣಾಕ ಬೇಕು, ಅಭಿಷೇಕಕ್ಕೆ ಬೇಕು, ಪೂಜೆಗೆ ಬೇಕು, ದಿನನಿತ್ಯದ ಬಳಕೆಗೆ ಹಾಲು ಬೇಕ. ನಾವು ತಾಯಿಯ ಎದೆ ಹಾಲನ್ನು ಕೇವಲ 2 ವರ್ಷ ಕುಡಿದ್ರೆ, ಗೋಮಾತೆಯ ಎದೆ ಹಾಲನ್ನು ಜೀವನ ಇರುವವರೆಗೂ ನಾವು ಕುಡಿತೀವಿ. ಹಾಗಾಗಿ ಹಾಲು ಎಲ್ಲರಿಗೂ ಬೇಕು. ಆದ್ರೆ ಅದ ಹಾಲನ್ನು ನೋಡಿ ಒಬ್ಬ ಬೇಯ್ತಿದ್ದಂತ, ಯಾರು? ಕ್ಷಯರೋಗಿ ಅಂತ. ಆ ಕ್ಷಯರೋಗಿ ಏನಾದರೂ ಹಾಲು ಕುಡ್ದ ಅಂದ್ರೆ ಮೈ ತುಂಬ ಗುಳ್ಳಿ ಹೇಳ್ತಾ ಇದ್ವು ಅಂತವು, ಅದಕ್ಕೆ ಇನ್ಫೆಕ್ಷನ್ ಆಗುತ್ತವು. ಹಾಗಾಗಿ ಅವ ಅಂತಿದ್ನಂತ, ಈ ಹಾಲು ಎದಕ್ಕೆ ಕುಡಿತವ ಏನು ಈ ಮಂದಿಗೆ ಬುದ್ಧಿನ ಇಲ್ಲ, ಈ ಹಾಲು ಎದಕ್ಕೆ ಬಳಕೆ ಮಾಡ್ತಾವ ಏನು, ಇವಕ್ಕೆ ಬುದ್ಧಿನ ಇಲ್ಲ ಅಂಥೇಳಿ ಒಬ್ಬವ ಹಾಲು ದೋಷಣೆ ಮಾಡ್ತಾ ಇದ್ನಂತ. ಯಾರು? ಕ್ಷಯರೋಗಿ. ವಾರಣಾಸಿಯನು ಹೆಳವ ನಿಂದಿಸಿ ನಕ್ಕರೇನಹುದು ಅಂತಾರು. ಈಗಿನ ದಿನಮಾನದೊಳಗೆ ವಾಹನಗಳದಾವ ತಾಯಿ, ಅವಾಗ ವಾಹನಗಳೇನೂ ಇದ್ದಿದ್ದಿಲ್ಲ. ಅವಾಗ ಕಾಶಿ ರಾಮೇಶ್ವರಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಪಾದಯಾತ್ರೆಯನ್ನು ಮಾಡಿಕೊಂಡ ಹೋಗುತ್ತಾ ಇದ್ರು. ಏನ್ರಮ್ಮ? ಪಾದಯಾತ್ರೆಯನ್ನು ಮಾಡಿಕೊಂಡೇ ಹೋಗುತ್ತಾ ಇದ್ರು. ಅವಾಗ ಒಬ್ಬವ ಕಾಶಿ ಮತ್ತು ರಾಮೇಶ್ವರಕ್ಕೆ ಹೋಗುವಂಥವ್ರನ್ನ ನೋಡಿ ಕಟ್ಟಿ ಮ್ಯಾಗ ಕುತ್ಕೊಂಡು ಬೇಯ್ತಿದ್ನಂತ. ಇವಕ್ಕೆ ಬುದ್ಧಿಗಿದ್ದೆ ಐತಿಲ್ಲ ಅಂತಿದ್ನಂತವ. ಸುಮ್ಮನೆ ರಾಮೇಶ್ವರಕ್ಕೆ ಹೊಕ್ಕವು, ಸುಮ್ಮನೆ ಕಾಶಿಗೆ ಹೊಕ್ಕವು, ಅಲ್ಲೇನೈತೆ ಅಂತ ಹೊಕ್ಕವು. ಯಾವ್ರವ ಬೇಯುವಂಥವ? ಹೆಳವ ಅಂತ. ತನ್ನ ಕೈಕಾಲೊಳಗೆ ಶಕ್ತಿ ಇಲ್ಲ, ತಾನು ಹೋಗದೇ ಇದ್ದಿದ್ದಕ್ಕಾಗಿ ಹೋಗುವಂಥವರನ್ನೆಲ್ಲ ಬೇಯ್ತಾ ಇದ್ದನಂತ. ಹಾಗಾಗಿ ಜನ ಯಾರನ್ನೂ ಬಿಡಂಗಲ್ಲ. ಈಗ ಚನ್ನಬಸವ ತಾತನವರಿಗೆ ಬಾಯಿಗೆ ಬಂದಂಗೆ ನಿಂದನೆಯನ್ನು ಮಾಡಿದಾಗ ಗೆಜ್ಜಿ ಬಾವಿಯನ್ನು ತಾತನವರು ಮುಟ್ಟಿ ಕೈಯೊಳಗೆ ಇಷ್ಟಲಿಂಗವನ್ನು ಹಿಡ್ಕೊಂಡು ಪೂಜಾಕಂತೇಳಿ ಕುಳಿತುಕೊಂಡಿದ್ರು. ಆವಾಗ ತಾತನವರಿಗೆ ಯಾರು ನಿಂದನೆಯನ್ನು ಮಾಡಿದ್ರಲ್ಲ, ಏಕಕಾಲಕ್ಕೆ ವಾಂತಿ ಭೇದಿ ಪ್ರಾರಂಭವಾಗಿ ಬಿಡ್ತಂಥವರಿಗೆಲ್ಲ. ಚನ್ನಬಸವ ತಾತನವರನ್ನು ಯಾರು ಬಾಯಿ ತುಂಬ ನಿಂದನೆಯನ್ನು ಮಾಡಿದ್ರಲ್ಲ, ಯಾರು ಬಾಯಿಗೆ ಬಲ್ಲಂಗ ಬೈದಿದ್ರಲ್ಲ, ಏಕಕಾಲಕ್ಕೆ ಅವರಿಗೆ ವಾಂತಿ ಭೇದಿ ಪ್ರಾರಂಭವಾಗಿ ಆವಾಗ ತಮ್ಮ ತಪ್ಪಿನ ಅರಿವಾಗಿ ಹಂಚಿನಾಳದಿಂದ ಓಡ್ತಾ ಎಲ್ಲಿಗೆ ಬಂದಿದ್ರು ಅಂದರೆ ಗೆಜ್ಜಿ ಬಾವಿಯ ಮಠಕ್ಕೆ ಬಂದಿದ್ರಂಥವ್ರು. ಗೆಜ್ಜಿ ಬಾವಿಯ ಮಠಕ್ಕೆ ಬಂದು ತಾತನವರ ಪಾದ ಹಿಡ್ಕೊಂಡ್ರಂತ. ತಾತನವರ ನಿಮ್ಮ ಶಕ್ತಿಯನ್ನು ಅರಿಯದೆ ಬಾಯಿಗೆ ಬಂದಂಗೆ ನಾವು ಬೈದು ಬಿಟ್ವಿ. ಕರುಣಾಳು ಯೋಗೀಶ್ವರರಾಗಿರುವಂತಹ ತಾವು ನಮ್ಮ ತಪ್ಪನ್ನು ಮನ್ನಿಸಬೇಕು ಅಂತೇಳಿ ತಾತನವರ ಪಾದದ ಅಡಿಯೊಳಗೆ ಬಿದ್ದು ಹೊರಳಾಡುವಂಥ ಸಂದರ್ಭದೊಳಗೆ ದಯಾಮೂರ್ತಿಗಳಾಗಿರುವಂಥ ಚನ್ನಬಸವ ತಾತನವರು
ಭಸ್ಮವನ್ನು ತೆಗೆದುಕೊಂಡ್ರು. ಅವರು ದಾರ ಕೊಡ್ತಿದ್ದಿಲ್ಲ, ಇನ್ನೊಂದು ಕೊಡ್ತಿದ್ದಿಲ್ಲ. ಅವು ಏನು ಕೊಡ್ತಿದ್ರು? ಭಸ್ಮ ಕೊಡ್ತಿದ್ರು, ಪತ್ರಿ ಕೊಡ್ತಿದ್ರು, ಉತ್ತತ್ತಿ ಕೊಡ್ತಿದ್ರು. ಭಸ್ಮವನ್ನು ತೆಗೆದುಕೊಂಡು ಏನು ತಾತನವರ ಪಾದದ ಅಡಿಯೊಳಗೆ ಬಿದ್ದು ಹೊರಳಾಡುವಂಥ ಆ 4 ಜನಕ್ಕೆ ಹಣೆಗೆ ವಿಭೂತಿಯನ್ನು ಹಚ್ಚಿದಾಗ ಏಕಕಾಲಕ್ಕೆ ಅವರ ವಾಂತಿ ಭೇದಿ ಏಕಕಾಲಕ್ಕೆ ನಿಂತು ಹೋಗಿಬಿಟ್ಟಿತ್ತಂತ ತಾತನವರ ಆಶೀರ್ವಾದದಿಂದ. ಅಂದ್ರೆ ಭಸ್ಮದೊಳಗೆ ಅಂಥ ಒಂದು ಶಕ್ತಿ ಐತಿ. ಭಸ್ಮ ಅಂದ್ರೆ ವಿಭೂತಿ. ನೀರಿಗೆ ನೈದಿಲಿಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮಣೆ ಶೃಂಗಾರ, ನಮ್ಮ ಕೂಡಲ ಸಂಗಣ ಶರಣರ ನೊಸಲಿಗೆ ಸ್ತ್ರೀ ವಿಭೂತಿಯೇ ಶೃಂಗಾರ ಅಂತಾರೆ ಬಸವಣ್ಣವರು. ಒಬ್ಬವ ಹೊರದೇಶದವ ಎಲ್ಲಿಗೆ ಬಂದಿದ್ದ ಅಂದ್ರೆ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದಂತ. 2016 ಸಿದ್ಧಗಂಗಾ ಮಠಕ್ಕೆ ಬಂದಿದ್ದ. ಅಲ್ಲಿ ಸಾಲು ಸಾಲು ಕಾಯಿ ಅಂಗಡಿಗಳಿತ್ತು. ಆ ಸಾಲು ಸಾಲು ಕಾಯಿ ಅಂಗಡಿಗಳ ಒಳಗೆ ಒಂದಿಷ್ಟು ಜನ ಭಕ್ತರು ಏನು ಮಾಡಾಕತ್ತಿದ್ರು ಅಂದ್ರೆ ಈ ವಿಭೂತಿ ತಗೊಳಕತ್ತಿದ್ರಂತ. ಹೇಗೂ ತಾತನವ್ರ ಮಠಕ್ಕೆ ಬಂದೀವಿ ಅಂತೇಳಿ ಈ ವಿಭೂತಿ ತಗೊಳಕತ್ತಿದ್ರು. ತೆಗೆದುಕೊಂಡು ಎಲ್ಲರೂ ಹಣಿಗೆ ಹಚ್ಕೊಳಕತ್ತಿದ್ರು. ಅವ ಹೊರದೇಶದವ ಬಂದು ಕೇಳಿದ, ಇದನ್ನು ಯಾಕೆ ಹಚ್ಕೊತಾರ ಅಂತ ಕೇಳಿದವ. ಇದನ್ನು ಹಚ್ಚಿಕೊಳ್ಳೋದ್ರಿಂದ ಚಲೋ ಆಗತ್ತಾ ಅಂತ ಹೇಳಿದ್ರು. ಅವಾಗ ಆ ಅಂಗಡಿ ಮುಂದೆ ಬಂದು ನಿಂತು. ಆ ಅಂಗಡಿ ಒಳಗೆ ಒಂದು 10-12 ವರ್ಷದ ಬಾಲಕನಿದ್ದ. ಅವಾಗ ನನಗೂ ಒಂದು ವಿಭೂತಿ ಕೊಡು ಅಂತೇಳಿ ಹೊರದೇಶದಾವ್ ಕೇಳಿದ, ವಿದೇಶದಾವ್ ಕೇಳಿದ. ಅವಾಗ ಆ ಹುಡುಗ ಆಯಿತು ಅಂತೇಳಿ ಆ ವಿಭೂತಿಯನ್ನು ಕಟ್ಟಿ ಕೊಡಾಕತ್ತಿದ್ದ. ಕಟ್ಟಿ ಕೊಡುವಂಥ ಸಮಯದೊಳಗೆ ಆ ಹೊರದೇಶದಾವ್ ಕೇಳತ್ತಾನಂತ. ಹೊರದೇಶದವ್ರದ್ದು ಒಂದು ಸಂಸ್ಕೃತಿ ಐತಿ. ಏನು ಅಂದ್ರೆ ಅವ್ರು ಯಾವುದೇ ವಸ್ತು ತೊಗೊಂಡ್ರು ಎಕ್ಸ್ಪೈರಿ ಡೇಟ್ ಕೇಳ್ತಾರೆ. ಅವ್ರು ಎಕ್ಸ್ಪೈರಿ ಡೇಟ್ ಅಂದ್ರೆ ಗೊತ್ತಲ್ಲಮ್ಮ, ಇದು ಯಾವಾಗ ಕೊನೆ ಆಗತ್ತ ಅಂತ ಕೇಳ್ತಾರೆ ಅವ್ರು. ಅವಾಗ ಆ ವಿಭೂತಿ ತಗೊಂಡು ಮುಂದಾಗಂದಂತ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಯಾವಾಗ ಐತಿ ಅಂತ ಕೇಳಿದ್ನಂತ. ಯಾರು? ಹೊರದೇಶದಾವ್. ಅವಾಗ ಆ ಅಂಗಡಿ ಒಳಗಿರುವಂಥ ಹುಡುಗನ್ನಂತ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲರಿ, ಇದನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಎಕ್ಸ್ಪೈರಿ ಡೇಟ್ ಮುಂದಕ್ಕೆ ಹೋಗುತ್ತೆ ರೀ ಅನ್ನಂತವ. ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ನಿಮ್ಮ ಎಕ್ಸ್ಪೈರಿ ಡೇಟ್ ಮುಂದಕ್ಕೆ ಹೋಗುತ್ತೆ. ಅಂತಹ ಭಸ್ಮವನ್ನು ಕೊಟ್ಟು ಅವರ ವಾಂತಿ ಭೇದಿಯನ್ನು ಕಳೀತಾರ. ಮುಂದೆ ನಿಡಶೇಷಿಯ ಭಕ್ತ ಮಂಡಳಿ ಎಲ್ಲ ಎಲ್ಲಿಗೆ ಹೋಗುತ್ತ ಅಂದರೆ ಗೆಜ್ಜಿ ಬಾವಿಯ ಮಠಕ್ಕೆ ಹೋಗುತ್ತೆ. ತಾತನವರ ಅಖಂಡವಾಗಿರುವಂತಹ ಲೀಲೆಗಳನ್ನು ಕೇಳಿರುವಂತಹ ನಿಡಶೇಷಿಯ ಸರ್ವ ಸದ್ಭಕ್ತರೆಲ್ಲ ಕೂಡಿಕೊಂಡು ತಾತನವರನ್ನು ನಿಡಶೇಷಿಯ ಗ್ರಾಮಕ್ಕೆ ಕರೆದುಕೊಂಡು ಬರಬೇಕು. ನಮ್ಮ ಗ್ರಾಮ ಉದ್ಧಾರವಾಗಬೇಕು, ನಾವು ಒಳ್ಳೆಯ ಸಂಸ್ಕಾರವಂತರಾಗಬೇಕು, ಒಳ್ಳೆಯ ನೀತಿವಂತರಾಗಬೇಕು, ಒಳ್ಳೆಯ ಆಚಾರವಂತರಾಗಬೇಕು, ಒಳ್ಳೆಯ ನೀತಿವಂತರಾಗಬೇಕು ಅನ್ನುವಂತಹ ಸದುದ್ದೇಶದಿಂದ ನಿಡಶೇಷಿಯ ಸದ್ಭಕ್ತರೆಲ್ಲ ಎಲ್ಲಿಗೆ ಬರ್ತಾರಂದ್ರೆ ಚನ್ನಬಸವ ತಾತನವರು ನೆಲೆಸಿರುವಂತಹ ಗೆಜ್ಜಿ ಬಾವಿಯ ಮಠಕ್ಕೆ ಬರ್ತಾರೆ. ಗೆಜ್ಜಿ ಬಾವಿಯ ಮಠಕ್ಕೆ ಬಂದು ತಾತನವರ, ನೀವು ನಮ್ಮ ಪರಮ ಪವಿತ್ರವಾಗಿರುವಂತಹ ನಿಡಶೇಷಿಯ ಗ್ರಾಮಕ್ಕೆ ಬಂದು ತಮ್ಮ ಪರಮ ಪವಿತ್ರವಾಗಿರುವಂಥ ಪಾದವನ್ನಿಟ್ಟು ನಮ್ಮ ಗ್ರಾಮವನ್ನು ಉದ್ಧರಿಸಬೇಕು ಅಂತೇಳಿ ಕೈ ಮುಗಿದು ತಲೆಬಾಗಿ ಕೇಳಿದಾಗ ಆವಾಗ ತಾತನವರು ನಿಡಶೇಷಿ ಗ್ರಾಮಸ್ಥರ ಭಕ್ತಿಗೆ ಮನಸ್ಸೋತಿರುವಂತಹ ಚನ್ನಬಸವ ತಾತನವರು, ಆಯ್ತಪ್ಪ ನಾನಿನ್ನ ನಿಡಶೇಷಿಯ ಗ್ರಾಮಕ್ಕೆ ನಾನು ಬರ್ತೀನಿ ಅಂಥೇಳಿ ಹೇಳ್ತಾರ. ಅದಕ್ಕೆ ಕಡಕೋಳದ ಮಡಿವಾಳೇಶ್ವರರು ಹೇಳ್ತಾರ, ತಾಯಿ ಸುಮ್ಮನ ಬರಂಗಲ್ಲ ಮಹಾತ್ಮರು, ಎಷ್ಟು ಊರದಾವ, ಇಷ್ಟೆಲ್ಲ ಊರು ಬಿಟ್ಟು ಇದೇ ಗ್ರಾಮಕ್ಕೆ ಬರಬೇಕು ಅಂದ್ರೆ ತಮ್ಮೆಲ್ಲರ ಪುಣ್ಯ ಹಣ್ಣಾಗಿದ್ದಾಗ ಮಾತ್ರ ಚನ್ನಬಸವ ತಾತನವರು ಬಂದು ಇಲ್ಲಿ ನೆಲೆ ನಿಂತಾರ ಅಂತ ಮಡಿವಾಳಪ್ಪನವರು ತಮ್ಮ ತತ್ವಪದದೊಳಗೆ ಹೇಳ್ತಾರಲ್ಲ. ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು, ತನುಮನ ದಣ ಕೊಟ್ಟು ಗುರುವಿನ ಪಡಕೊಂಡು ಗರ್ವ ಅಹಂಕಾರ ಬಿಡಬೇಕು, ಆರು ಒಳಿದು ಆರೋಡ ಮಾರ್ಗವು ಅದು ಒಂದು ತೆರನಾಗಿರಬೇಕು, ರೂಢಿಯೊಳಗೆ ತಾ ಮಾಡಿ ನೀಡಿ ಮಾಡದಂತಿರಬೇಕು, ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು ಅಂತಾರೆ ಕಡಕೋಳದ ಮಡಿವಾಳೇಶ್ವರರು ಅಂತ. ನಿಮ್ಮೂರಿಗೆ ನಾವು ಬರಬೇಕಾದರೆ
ನಮ್ಮ ನಿಮ್ಮ ಮನಸೊಂದಿರಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸೊಂದಿರಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸೊಂದಿರಬೇಕು. ತನು ಮನಧನ ಕೊಟ್ಟು ಗುರುವಿನ ಪಡಕೊಂಡು, ತನು ಮನಧನ ಕೊಟ್ಟು ಗುರುವಿನ ಪಡಕೊಂಡು ಗರ್ವ ಅಹಂಕಾರ ಬಿಡಬೇಕು. ಗರ್ವ ಅಹಂಕಾರ ಬಿಡಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸೊಂದಿರಬೇಕು. ಆರು ಅಳಿದು ಆರೂಢ ಮಾರ್ಗವು ಅದು ಒಂದು ದರವು ಇರಬೇಕು. ಆರು ಅಳಿದು ಆರೂಢ ಮಾರ್ಗವು ಅದು ಒಂದು ದರವು ಇರಬೇಕು. ರೂಢಿಯೊಳಗೆ ಮಾಡಿ ಮಾಡಿ ನೀಡಿ ನೀಡದಂಗಿರಬೇಕು. ನೀಡಿ ನೀಡದಂಗಿರಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸೊಂದಿರಬೇಕು. ನಮ್ಮ ನಿಮ್ಮ ಮನಸೊಂದಿರಬೇಕು. ನೆನವಿನೊಳಗೆ ನಿಜ ರೂಪದ ನುಡಿಗಳು ಘನವಾಗಿ ತನ್ನಲ್ಲಿ ಇರಬೇಕು. ನೆನಗಿನೊಳಗೆ ನಿಜ ರೂಪದ ನುಡಿಗಳು ಘನವಾಗಿ ತನ್ನಲ್ಲಿ ಇರಬೇಕು. ಅಜಹರ ಸುರಮನ ಮುನಿಗಳಿಗೆಲ್ಲ ಅಜಹರ ಸುರಮುನಿ ಮುನಿಗಳಿಗೆಲ್ಲ ಹೌದು ಹೌದು ಎನ್ನುವಾಗಿರಬೇಕು. ಹೌದು ಹೌದು ಎನ್ನುವಾಗಿರಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸೊಂದಿರಬೇಕು. ತನು ಮನದನ ಕೊಟ್ಟು ಗುರುವಿನ ಪಡಕೊಂಡು ಗರ್ವ ಅಹಂಕಾರ ಬಿಡಬೇಕು. ಗರ್ವ ಅಹಂಕಾರ ಬಿಡಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸೊಂದಿರಬೇಕು. ಹಮ್ಮ ನಳಿದು ಹರಿ ಬ್ರಹ್ಮನ ಸ್ಮರಣೆ ಅದು ಅನುಗಾಲ ತನ್ನಲ್ಲಿ ಇರಬೇಕು. ಹಮ್ಮ ನಳಿದು ಹರಿ ಬ್ರಹ್ಮನ ಸ್ಮರಣೆ ಅದು ಅನುಗಾಲ ಇರಬೇಕು. ಮಹಾಗುರು ಮಡಿವಾಳ ಮಹಾಗುರು ಮಡಿವಾಳತಿ ಸರಸಮಾನಾಗಿ ಮಹಾಗುರು ಮಡಿವಾಳ
ಭಕ್ತರಾಗಿರಬೇಕು ದೇವ ಭಕ್ತರಾಗಿರಬೇಕು ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು ತನು ಮನದನ ಕೊಟ್ಟು ಗುರುವಿನ ಪಡಕೊಂಡು ಗರ್ವ ಅಹಂಕಾರ ಬಿಡಬೇಕು ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು ನಿಮ್ಮ ಮನಸ್ಸೊಂದಿರಬೇಕು ಶಿವ ಸಾಂಬ ಜೈ ನಮಃ ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ ಕರಿಬಸವೇಶ್ವರ ಮಹಾರಾಜ ಕಿ ಜೈ.